ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಪಿಂಜಾರ ಸಮಾಜ ಹಿಂದುಳಿದ ವರ್ಗದಲ್ಲಿ ನಮ್ಮನ್ನು ಸೇರಿಸಿದ 1993 ಆದರೆ ಕೂಡ ನಮಗೆ ಟೂಬಿನಲ್ಲಿನೂ ನಮಗೆ ಇದಾಗ್ತಿಲ್ಲ. ಅಲ್ಪಸಂಖ್ಯಾತರು ಅಂತಂದೇಳಿ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರು ಇದ್ರು. ಅಲ್ಲಿ ನಾವು ಶಿಕ್ಷಣಕ್ಕಾಗಲಿ ಗೌರ್ಮೆಂಟ್ ಅನುದಾನ ಇದರಲ್ಲಿ ನಾವು ಕ್ಯಾಟಗರಿ 1ನಲ್ಲಿ ನಮ್ಗೆ ಏನೂ ಸಿಗ್ತಾ ಇಲ್ಲ. ಅದರಲ್ಲಿದ್ದೇನೆ ನಾವು ಈ ಸಲ ಗೌರ್ಮೆಂಟಿಗೆ ಒತ್ತಾಯ ಮಾಡೋಕ್ಕೋಸ್ಕರ ನಾವು ಹಲವಾರು ಬಾರಿ ಗೌರ್ಮೆಂಟ್ ಬಂದು 2 ವರ್ಷ ಆಯಿತು. ನಾವು ನಮ್ಮ ಜನಾಂಗದವರು ಎಲ್ಲರೂ ಒತ್ತಡ ಮಾಡ್ತಾ ಇದ್ದಾರೆ. ನಮಗೆ ನಿಗಮ ಬೇಕು, ನಿಗಮಗೆ ಅನುದಾನ ಆಲ್ರೆಡಿ ನಿಗಮನ ಅನೌನ್ಸ್ ಮಾಡಿದ್ರು, ಅದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ ತಂಡ ಎಲ್ಲರೂ ನಾವು ಮನವಿ ಹಲವಾರು ವಾರ ಸಲ್ಲಿಸಿದ್ವಿ. ಆದ್ರೂ ಇದು ಮಾಡಿಲ್ಲ. ನವೆಂಬರ್ 16ಕ್ಕೆ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಗದಗಿನಲ್ಲಿ. ಆ ಮೀಟಿಂಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ತಗೊಂಡು ನಾವು 3 ಡೇಟ್ ಚೇಂಜ್ ಮಾಡಿದ್ರು. ಆದರೂ ಕೂಡ ನಮ್ಮ ಸಮಾಜದವ್ರನ್ನ ಗುರುತಿಸಲಿದ್ದಂಗೆ ಬಂದೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಆ ತದನಂತರ ನಮ್ಮ ಬಳ್ಳಾರಿನಲ್ಲಿ ಒಂದು ತಿಂಗಳ ನಂತರ ಇಲ್ಲಿ ಒಂದು ಮೀಟಿಂಗ್ ಆಯಿತು, ಕ್ರಿಶ್ಚಿಯನ್ಸ್ ಮೀಟಿಂಗ್. ಒಂದು 500 ಮೆಂಬರ್ ಇದ್ದಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದದ್ದು. ನಮ್ಮ ಬಡ ಸಮಾಜದನ್ನ ನಮ್ಮ ಹೈಂದ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರಲ್ಲ, ನಮ್ಮ ಬಡ ಸಮಾಜದವ್ರನ್ನ ಗುರುತಿಸ್ತಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಅಭಿವೃದ್ಧಿವಾಗಿ ನಾವು ಇದು ಮಾಡ್ಬೇಕಂದ್ರೆ ನಮ್ಮ ಸಮಾಜದವರು ಎಲ್ಲರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅತ್ತಿನ ಸುದ್ದಿ ಮಾಡಿ ದಿಂಡು ಮಾಡಿ ಹಾಸಿಗೆ ಮಾಡಿ ಕೆಲಸ ಮಾಡೋ ವ್ಯಕ್ತಿಗಳು ನಾವು. ನಮ್ಮಂಥವ್ರನ್ನ ಲೇಬರ್ ಕಾರ್ಡ್ ಕೂಡ ಕೊಡೋಕ್ಕೆ ಕೂಡ ತಯಾರಿಲ್ಲ. ಮತ್ತು ನಮ್ಮ ಕ್ಯಾಟಗರಿ 1ನಲ್ಲಿ ಸರ್ಟಿಫಿಕೇಟ್ ಇದು ಮಾಡ್ತಾರೆ. ನೀವು ಮೈನಾರಿಟಿ ಅಂತಂದೇಳಿ ಅದನ್ನು ಟೀಕೆ ಮಾಡ್ತಾರೆ. ಮೈನಾರಿಟಿನಲ್ಲಿ ಹೋದರೆ ಮೈನಾರಿಟಿನಲ್ಲೇ ಕೊಡ್ತಿಲ್ಲ. ನಮ್ಮ ಇವಾಗ ಸಂಗನಕಲ್ ಪಂಚಾಯತಿನಲ್ಲಿ ಒಂದು 11 ಮನೆಗಳು ಚಾನ್ಸ್ ಇದೆ. ನಮ್ಮ ಸಮಾಜದವ್ರಿಗೆ ಯಾವ ಲೆಕ್ಕನಲ್ಲಿ ಕೊಟ್ಟರು, ನೀವು ಮೈನಾರಿಟಿನಲ್ಲೂ ಕೊಡ್ತಿಲ್ಲ, ಕ್ಯಾಟಗರಿ 1ನಲ್ಲೂ ಕೊಡ್ತಿಲ್ಲ. ಬಜೆಟ್ ಅನ್ಯಾಯ ಆಗಿದೆ. ಹಾಂ ಸರ್, ಬಡ್ಜೆಟ್ನಲ್ಲಿ ನಮಗೆ ಭಾರಿ ಏನೋ ಅನ್ಯಾಯ ಐತೆ. ಆ ಅನ್ಯಾಯದಿಂದ ನಾವು ಮಾನ್ಯ ಮುಖ್ಯಮಂತ್ರಿಗೆ ನಾವು ರಿಕ್ವೆಸ್ಟ್ ಪೂರ್ವಕವಾಗಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಏಕಕಾಲವಾಗಿ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರು, ಮಹಿಳಾ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಪಿಂಜಾರ ಸಂಘ ಸೇರಿಸಿದ್ದಾರೆ. ಅದಕ್ಕೆ ನಾವು ಎಲ್ಲರಿಗೂ ನಮ್ಮ ಎಲ್ಲರಿಂದಲೂ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಆ ಒಂದು ಕೆಟಗರಿ 1ನಲ್ಲಿ ಆಗಿದ್ದರಿಂದ ಏನಾಯ್ತಪ್ಪ ಅಂದರೆ ನಾವೆಲ್ಲ ಸ್ವಲ್ಪ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಸೇರಲಿಕ್ಕೆ ನಮ್ಮ ಹುಡುಗರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿದೆ. ಅದಕ್ಕೂ ನಾನು ಸರ್ಕಾರಕ್ಕೆ ನಮ್ಮ ಧನ್ಯವಾದ ತಿಳಿಸ್ತೀನಿ. ಒಂದು ಎರಡನೇದು ಏನಾಯ್ತಪ್ಪ ಅಂತ ಹೇಳಿದ್ರೆ, ನಮಗಾಗಿ ಒಂದು ಅಭಿವೃದ್ಧಿ ನಿಗಮ ಮಾಡಿ ಅಂತೇಳಿ ಸುಮಾರು 4 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ದೀವಿ. ಆ ಪ್ರಯತ್ನಕ್ಕೆ ಈಗ ಒಂದು 2.5 ವರ್ಷ ಹಿಂದ್ಗಡೆ ಆ ಹಿಂದಿನ ಸರ್ಕಾರದಲ್ಲಿ ಅದೊಂದು ನಿಗಮ, ಅಭಿವೃದ್ಧಿ ನಿಗಮ ಡಿಕ್ಲೇರ್ ಆಯಿತು. ಆದ್ರೆ ಇವತ್ತವರೆಗೂ ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಯಾತಕ್ಕೆ ಬಂದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಸಾಕಷ್ಟು ಸಲ ಮುಖ್ಯಮಂತ್ರಿಗಳಿಗೆ, ವಿಧಾನಸೌಧಕ್ಕೆ ಓಡಾಡಿ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ವಿ. ಆ ಮನವಿಯನ್ನು ಇವತ್ತಿನವರೆಗೂ ಇಷ್ಟು 2 ವರ್ಷ ಆದ್ರೂ ಈ ಸರ್ಕಾರದಲ್ಲಿ ಯಾವುದನ್ನು ಕಿವಿ ಹಾಕೊಳ್ತಾ ಇಲ್ಲ. ಅದು ಯಾತಕ್ಕೆ ಅಂತ ನಮಗೂ ಗೊತ್ತಿಲ್ಲ. ನಮ್ಮದೊಂದಿಷ್ಟೇ ಬೇಡಿಕೆ ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ, ನಮ್ಮನ್ನ ಮುಖ್ಯವಾಹಿನಿಗೆ ಸೇರಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಡಿ. ಅನುಕೂಲಕ್ಕೆ ಬೇಕಾಗಿತ್ತು ನಾವು 2 ಆಲ್ಟರ್ನೇಟಿವ್ ಕೊಟ್ಟಿದ್ದೀವಿ. ನಿಗಮ ಮಾಡಿದ್ರಿ, ನಿಗಮನ ಅನುಷ್ಠಾನಕ್ಕೆ ತರಲಿಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಮೈನಾರಿಟಿನಲ್ಲಿ ಮುಸ್ಲಿಮ್ಸಿಗಾಗಿ ಒಂದಿಷ್ಟು ದುಡ್ಡು ಇರ್ತದೆ. ಮುಸ್ಲಿಮ್ಸ್ ಎಲ್ಲ ಮೈನಾರಿಟಿಗಾಗಿ ಒಂದಿಷ್ಟು ದುಡ್ಡು ಇರುತ್ತೆ. ಆ ದುಡ್ಡಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮಗೊಂದು ಮೀಸಲಾತಿ ಒಂದು ಇಟ್ಟರೆ ನಮ್ಮ ಪಿಂಜಾರಿಗಾಗಿ ಅಂತೇಳಿ ಆ ಸವಲತ್ತನ್ನು ನಮ್ಮ ಪಿಂಜಾರ್ ಬಾಂಧವರೆಲ್ಲ ಪಡ್ಕೊಂಡು ಅದರಿಂದ ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದು ಇದು ಒಂದೇ ಮುಖ್ಯ ಒಂದು ಮನವಿ. ನಮ್ದು ಈ ಎಲ್ಲ ಮನವಿಗಳನ್ನು ನಾವು ಸರ್ಕಾರಕ್ಕೂ ತಿಳಿಸಿದ್ದೀವಿ, ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗೂ ತಿಳಿಸಿದ್ದೀವಿ, ಆ ಸಂಬಂಧಪಟ್ಟ ಸರ್ಕಾರದ ಮಂತ್ರಿಗಳು ಇಲಾಖೆ ಮಂತ್ರಿಗಳು ತಿಳಿಸಿದ್ದೀವಿ. ಯಾರು ಇವತ್ತವರು ಅದನ್ನ ಗಮನ ಕೊಡ್ತಾ ಇಲ್ಲ. ನಾವು ಬಹಳ ನಿರೀಕ್ಷೆ ಮಾಡಿದ್ದೀವಿ. ಮೊನ್ನೆ ಬಜೆಟ್ ಅಲ್ಲಿ ನಮ್ದು ಒಂದು ಆ ಮನವಿ ಆಗ್ತದೆ ಅಂತೇಳಿ ಆ ನಮ್ಮ ಮಂಡಳಿ ಏನೈತಲ್ಲ ಮೈನಾರಿಟಿ ಕಮಿಷನ್ ನಲ್ಲಿ ನಮಗೊಂದು ಅನುದಾನ ಸಿಗ್ತದೆ ಬಹಳ ಆಸೆ ಪಟ್ಟಿದ್ವಿ. ಅದು ಬರಲಿಲ್ಲ. ಅದು ಬರಲಿಲ್ಲ ಅಂದಾಗ ಏನಾಯ್ತಪ್ಪ ಅಂದ್ರೆ ನಮ್ಮಲ್ಲಿ ನಮಗೆ ರಾಜಕೀಯ ಆಸಕ್ತಿ ಇಲ್ಲ, ರಾಜಕೀಯ ನಮಗೆ ಯಾರು ಸಪೋರ್ಟ್ ಇಲ್ಲ. ಅದಿಲ್ಲದೆ ನಾವು ನಿಮ್ಮಂತಹ ಪತ್ರಿಕಾ ಮಾಧ್ಯಮ ಈ ಮಾಧ್ಯಮಗಳಲ್ಲಿ ಇಟ್ಕೊಂಡು ಅವರಿಂದ ನಾವು ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮುಟ್ಟಿಸ್ಬೇಕನ್ನೋ ಒಂದು ಕಾರಣ ಅಂದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಸಂಘಗಳು ಇಡೀ ರಾಜ್ಯದಲ್ಲಿ ಸ್ಥಾಪನೆ ಇದ್ದಾವೆ. ಆ ಸ್ಥಾಪನೆ ಆಗಿರ್ತಕ್ಕಂಥ ಎಲ್ಲ ಸಂಘದಲ್ಲಿ ಇವತ್ತು ಪ್ರೆಸ್ ಮೀಟ್ ಕರೆದು ಅವರಲ್ಲಿ ಒಂದು ಮನವಿನ ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕಾಗಿ ನಾವು ಕೋರ್ತಾ ಇದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿ ನಿಗಮ ಆದೇಶ ಆಗಿತ್ತು, ಜಾರಿ ಆಗಲಿಲ್ಲ ನಿಗಮ, ಮತ್ತು ಅದಕ್ಕೆ ಅನುದಾನನೂ ಬಿಡುಗಡೆ ಮಾಡಲಿಲ್ಲ. ನಾವು ಶಿಕ್ಷಣಕ್ಕಾಗಿ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿ ನಾವು ನಮ್ಮ ಸಮಾಜ ಹಿಂದುಳಿದಿದೆ. ಈಗ ನಮ್ಮ ಒಂದೇ ಬೇಡಿಕೆ, ನಾವು ಸರ್ಕಾರದಲ್ಲಿ ಅನುದಾನ ನೀಡಲು ಒಂದು ಸರ್ಕಾರಕ್ಕೆ ತಮ್ಮ ಮೂಲಕ ಒಂದು ಬೇಡಿಕೆ ಸಲ್ಲಿಸಲು ಈ ಒಂದು ನಮ್ಮ ಒಂದೇ ಒಂದು ಬೇಡಿಕೆ. ಅಭಿವೃದ್ಧಿ ನಿಗಮ ಆಗಿದೆ ಸರ್,
ಸರ್ ಆಯ್ತು ಸರ್ ಈಗ ಅಸ್ತಿತ್ವದಲ್ಲಿ ಇದೆಯಾ? ಇಲ್ಲ ಸರ್, ಅಸ್ತಿತ್ವದಲ್ಲಿ ಇಲ್ಲ ಸರ್, ಬರೀ ಆದೇಶ ಆಗಿದೆ ಅಷ್ಟೇ. ನಮ್ಗೆ ಅನುದಾನ ಬಿಡುಗಡೆ ಆಗಿಲ್ಲ. ನಾವು ಅನುದಾನದಲ್ಲಿ ನಮ್ಗೆ ಸರ್ಕಾರ ಭಾರ ತಾರತಮ್ಯವನ್ನು ತೋರ್ತಾ ಇದೆ. ಹಲವಾರು ಬಾರಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ತಂಡ ಸರ್ಕಾರದಲ್ಲಿ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ ಬೇಡಿಕೆ ಸಲ್ಲಿಸಿದ ಸತ್ಯನು ನಮ್ಗೆ ಯಾವುದೇ ಸಕಾರಾತ್ಮಕ ನಮ್ಗೆ ಸ್ಪಂದನೆ ನೀಡುತ್ತಿಲ್ಲ ಅಂತಂದು ನಮ್ಮ ಒಂದು ಧೋರಣೆ ಸರ್. ಜಮೀನಿಗೆ ಮಾತಾಡಿದ್ರಿ ಜಿಲ್ಲಾ ಮಂತ್ರಿಗಳು? ಮಾತಾಡಿದ್ವಿ ಸರ್, ಮಾತಾಡಿದ್ವಿ. ಅವ್ರಿಗೆ ಬೇಡಿಕೆಯನ್ನು ಸಲ್ಲಿಸಿದ್ವಿ, ಮನವಿ ಪತ್ರನೂ ಸಲ್ಲಿಸಿದ್ವಿ ಸರ್, ಜಿಲ್ಲಾ ಸಚಿವರು ಸಲ್ಲಿಸಿದ್ವಿ, ಮಾನ್ಯ ಶಾಸಕರು ಮಾಡಿದ್ವಿ ಸರ್. ಏಕಕಾಲದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಈ ದಿನ ಎಲ್ಲ ಒಂದೇ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಎಂಟರ್ ಸ್ಟೇಟು ಇವತ್ತು ಒಂದೇ ದಿನದಲ್ಲಿ ಏಕಕಾಲದಲ್ಲಿ ನಾವೊಂದು ಪತ್ರಿಕಾ ಪ್ರಕಟಣೆ ನೀಡಿ ಸರ್ಕಾರ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.